ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಂಜಯ್ ಕುಮಾರ್. ಸ್ನೇಹಿತರೆ, ರೇಣುಕಾದೇವಿಯು ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ದೇವತೆ. ರೇಣುಕಾದೇವಿಯು ಕರ್ನಾಟಕದ ಹಲವು ಕ್ಷೇತ್ರದಲ್ಲಿ ತನ್ನ ಭಕ್ತರಿಗಾಗಿ ನೆಲೆ ನಿಂತಿದ್ದಾಳೆ. ಕರ್ನಾಟಕದ ಧಾರ್ಮಿಕ ಸ್ಥಳವಾಗಿರುವಂತಹ ಹುಲಿಗಿಯಲ್ಲಿ ಹುಲಿಗೆಮ್ಮ ದೇವಸ್ಥಾನ, ಕೊಪ್ಪಳ ತಾಲೂಕಿನಲ್ಲಿರುವ ಹುಲಿಗಿ ಗ್ರಾಮದಲ್ಲಿರುವ ಹುಲಿಗೆಮ್ಮ ದೇವಿಯು 13ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ. ಈ ಗ್ರಾಮವನ್ನು ಮೊದಲಿಗೆ ವ್ಯಾಘ್ರಪುರ ಎಂದು ಕರೆಯುತ್ತಾ ಇದ್ದರಂತೆ. ತುಂಗಭದ್ರಾ ತೀರದಲ್ಲಿ ನೆಲೆಸಿರುವ ಹುಲಿಗೆಮ್ಮ ದೇವಿಯು ಪ್ರತಿ ವರ್ಷ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ. ಕೊಪ್ಪಳದ ಭಕ್ತಾದಿಗಳು ಅಷ್ಟೇ ಅಲ್ಲದೆ ಇತರೆ ಜಿಲ್ಲೆಗಳಿಂದ, ಇತರೆ ರಾಜ್ಯಗಳಿಂದ ದೇವಿಯ ಜಾತ್ರೆಗೆ ಕಣ್ತುಂಬಿಕೊಳ್ಳಲು ಬರ್ತಾರೆ. ಶ್ರೀದೇವಿಯು ವಿಶೇಷತೆ ಏನಂತಂದರೆ, ದೇವಸ್ಥಾನದ ಎದುರುಗಡೆ ಶ್ರೀದೇವಿಯ ಪಾಯಸ ಮಾಡ್ತಾರಂತೆ. ಕುದಿಯುತ್ತಿರುವ ಪಾಯಸದ ಪಾತ್ರೆಗೆ ಕೈ ಹಾಕಿ ಶ್ರೀದೇವಿಗೆ ಪಾಯಸವನ್ನು ಅರ್ಪಿಸ್ತಾರಂತೆ. ಸ್ನೇಹಿತರೆ, ಈ ಹಿಂದೆ ಹಲವು ವರ್ಷಗಳ ಹಿಂದೆ ನಾಗಜ್ಯೋತಿ ಮತ್ತು ಬಸವಜ್ಯೋತಿ ಎಂಬ ಇಬ್ಬರು ಸಹೋದರರು ಇದ್ದರು. ಇವರು ಯಲ್ಲಮ್ಮನ ಭಕ್ತಾದಿಗಳು. ಇವರು ಪ್ರತಿ ಹುಣ್ಣಿಮೆಯ ದಿನದಂದು ಶ್ರೀ ಯಲ್ಲಮ್ಮ ದೇವಿಯ ದರ್ಶನ ಪಡೆಯುತ್ತಿದ್ದರಂತೆ. ಹೀಗೆ ಒಂದು ಹುಣ್ಣಿಮೆಯ ದಿನದಂದು ಜೋರಾಗಿ ಮಳೆ ಸುರಿತಾ ಇರುತ್ತೆ. ಹೀಗಾಗಿ ಯಲ್ಲಮ್ಮನ ದರ್ಶನ ಪಡೆಯಲು ಸಾಧ್ಯವಾಗಲಿಲ್ಲ. ಆಗ ಆ ಸಹೋದರರು ದಾರಿಯಲ್ಲಿ ಕೂತು ಯಲ್ಲಮ್ಮನ ಧ್ಯಾನ ಮಾಡ್ತಾ ಇರ್ತಾರೆ. ಆಗ ಆ ಭಕ್ತಿಗೆ ಮೆಚ್ಚಿ ಯಲ್ಲಮ್ಮ ದೇವಿಯು, ನೀವು ಇನ್ನು ಮುಂದೆ ನನ್ನ ದರ್ಶನಕ್ಕೆಂದು ಸವದತ್ತಿಗೆ ಬರುವುದು ಬೇಡ, ನಾನು ನಿಮ್ಮ ಊರಿನಲ್ಲೇ ನೆಲೆಸುತ್ತೇನೆ ಎಂದು ಅಭಯವನ್ನು ನೀಡ್ತಾಳೆ. ಆಗ ಶ್ರೀದೇವಿಯು ಹುಲಿಗಿಯಲ್ಲಿ ಹುಲಿಗೆಮ್ಮಳಾಗಿ ರೇಣುಕಾದೇವಿಯು ನೆಲೆಸ್ತಾಳಂತೆ. ಸ್ನೇಹಿತರೆ, ಹೀಗಾಗಿ ಈ ಕ್ಷೇತ್ರವನ್ನು ಹುಲಿಗಿ ಎಂದು ಕರೀತಾ ಇರುತ್ತಾರೆ.